ಆದ್ರೆ ಪೊಲೀಸ್ನ ಯಾರು ನೋಡೋದವ್ರಿಲ್ಲ, ಎಲ್ಲರೂ ನೋಡಿದ್ದಾರೆ. ಪ್ರತಿ ಸಲ ಬೀಟ್ ಮಾಡ್ತಾರೆ, ಬೀಟ್ ಪೊಲೀಸ್ ಬರ್ತಾರೆ, ಎಲ್ಲರೂ ಹೇಳ್ತಾರೆ. ಆದ್ರೆ ಈ ಹೊಸ ಕಡೆಗೆ ಪೊಲೀಸ್ ಬರಬೇಕು, ಮನೆ ಮನೆಗೆ ಪೊಲೀಸ್ ಅನ್ನುವಂತ ಒಂದು ಹೊಸ ಕಾರ್ಯಕ್ರಮವನ್ನ ಸರ್ಕಾರ ಹಮ್ಮಿಕೊಂಡಿದೆ. ಇದರಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ, ನಮಗೆಲ್ಲರಿಗೂ ಗೊತ್ತಿದೆ ಪೊಲೀಸ್ ಅಂದ್ರೆ, ಪೊಲೀಸ್ ಮನೆಗೆ ಬರ್ತಾರೆ ಅಂದ್ರೆ ಯಾರು ಸೇರಿಸ್ಕೊಳ್ಳಕ್ಕೆ ಅಷ್ಟು ಇಷ್ಟ ಪಡೋದಿಲ್ಲ. ಈಗ ತಹಶೀಲ್ದಾರ್ ಮೇಡಮ್ ಬರ್ತಾರೆ, ಯುವ ಮೇಡಮ್ ಬರ್ತಾರೆ ಅಂದ್ರೆ ಎಲ್ಲರೂ ಪ್ರೀತಿಯಲ್ಲಿ ಅವರನ್ನ ಕರೆಸ್ಕೊಂಡ್ಬಿಡ್ತೀವಿ. ಅದೇ ಒಬ್ರು ಪೊಲೀಸ್ನವ್ರು ಬರ್ತಾರೆ, ಯೂನಿಫಾರ್ಮ್ ನಲ್ಲಿ ಬರ್ತಾರೆ ಅಂದ್ರೆ ಅಕ್ಕಪಕ್ಕದವರನ್ನ ನಾನು ಏನ್ ಅಂದ್ಕೊಳ್ತಾರೋ ಅನ್ನುವಂತಹ ಮನಸ್ಥಿತಿ ನಮ್ಮಲ್ಲಿ ಇವತ್ತಿಗೂ ಇದೆ. ಬಹುಶಃ ನಮ್ಮಲ್ಲಿ ನಮ್ದು ಬ್ರಿಟಿಷ್ ಕಲ್ಚರ್ ಇಂದ ಬಂದಿರುವಂತಹ ಪೊಲೀಸ್ ವ್ಯವಸ್ಥೆ. ಹಿಂದೆ ನಮ್ಮ ಜನರನ್ನೇ ತುಳಿಯೋದಕ್ಕೆ ಪೊಲೀಸನ್ನ ಉಪಯೋಗಿಸ್ಕೊಳ್ತಾ ಇದ್ರು. ಬಹುಶಃ ಅದೇ ಮೆಂಟ್ಯಾಲಿಟಿ ಇನ್ನು ನಮ್ಮಲ್ಲಿ ಸ್ವಲ್ಪ ಇದೆ, ಆದಷ್ಟು ಮಟ್ಟಿಗೆ ಹೋಗಿದೆ, ಇನ್ನು ಚೂರು ಇದೆ, ಅದು ಹೋಗ್ತಾರೆ. ಇನ್ನೊಂದಷ್ಟು ವರ್ಷಗಳಾದ ತಕ್ಷಣ ಈ ತರ ಹೊಸ ಕಾರ್ಯಕ್ರಮಗಳು, ಮನೆ ಮನೆಗೆ ಪೊಲೀಸ್ ಅಂತ ಬರುವಂತಹ ಕಾರ್ಯಕ್ರಮಗಳಿಂದ ಹೊಸ ಹೊಸ ಕಾರ್ಯಕ್ರಮಗಳು ಬಂದಾಗ ಆ ಪೊಲೀಸ್ ಅನ್ನುವಂತ ಭಯ ಹೋಗ್ತದೆ. ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ಕೂಡ ಹೆದರಿಸ್ತಾ ಇದ್ದಿದ್ದು ಪೊಲೀಸ್ ಬರ್ತಾರೆ ನೋಡು ಅಂತ. ಹಾಗೆ ಆ ಹೆದರಿಕೆ ಇವತ್ತು ಹೋಗ್ತಾ ಇದೆ, ಅದು ಹೋಗಬೇಕು. ಯಾಕಂದ್ರೆ ನಾವು ಕೂಡ ನಮ್ಮ ಜನರಿಗಾಗಿ ಸೇವೆ ಮಾಡಕ್ಕೆ ಇರುವಂತವ್ರು. ಆವಾಗಲೇ ನಮ್ಮ ರೈತ ಮುಖಂಡರು ಹೇಳಿದ್ರು, ಈ ಗಡಿಯನ್ನ ಕಾಯೋಕೆ ಯೋಧ ಇರ್ತಾನೆ, ಅವನಲ್ಲಿ ಗಡಿಯನ್ನ ಕಾಯ್ತಾನೆ. ನಮ್ಮ ಜನರನ್ನ ಕಾಯಕ್ಕೆ ಇಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆ ಇದೆ. ನಾವು ನಿಮ್ಮನ್ನ ಕಾಯಕ್ಕಿರುವಂಥವ್ರು, ನಾವು ಯಾರನ್ನು ಹೆದರ್ಸೋಕೆ ಬದಲಿಸೋಕೆ ಇರುವಂತವರಲ್ಲ. ಕಾನೂನನ್ನ ಜಾರಿ ಮಾಡಕ್ಕಿರುವಂಥವ್ರು, ಕಾನೂನನ್ನ ಗೌರವಿಸುವಂತವರನ್ನ ರಕ್ಷಿಸೋಕೆ ನಾವಿರುವಂತವರು. ಅದೇ ಮನೆ ಮನೆಗೆ ಪೊಲೀಸ್. ಇದರ ಒಟ್ಟಿಗೆ ನಮ್ಮ SP ಸಾಹೇಬರ ಕನಸಿನ ಕೂಸು ಈ ಮಾದರಿ ಗ್ರಾಮ. ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಪರಿವರ್ತಿಸಬೇಕು ಅನ್ನುವಂತಹ ಒಂದು ಒಳ್ಳೆಯ ಆಶೆಯನ್ನ ಇಟ್ಕೊಂಡವರು ನಮ್ಮ SP ಸಾಹೇಬರು. ಅವರ ಇಷ್ಟದಂತೆ ಈ ಚೀಮಂಗಲ ಗ್ರಾಮವನ್ನ ನಾವು ನಮ್ಮ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಇಂದ ಮಾದರಿ ಗ್ರಾಮವನ್ನಾಗಿ ಸೆಲೆಕ್ಟ್ ಮಾಡಿದ್ವಿ. ಮಾದರಿ ಗ್ರಾಮ ಅಂದ ತಕ್ಷಣಕ್ಕೆ ಏನಪ್ಪ ಪೊಲೀಸ್ನವ್ರು ಏನ್ ಮಾಡ್ತಾರೆ ಏನು ಅನ್ನೋಂಥದ್ದಲ್ಲ. ಎಲ್ಲ ನೀವು ಏನು ಇದ್ದೀರಿ, ನಿಮ್ಮೆಲ್ಲರ ಸಹಕಾರ ಇದ್ರೆ ನಾವು ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡಬಹುದು. ಅದರಲ್ಲಿ ಯಾರೋ ಒಬ್ರು ಪೊಲೀಸು, ಒಂದಿಬ್ರು ಪೊಲೀಸ್ನವ್ರ ಕೆಲಸ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಗ್ರಾಮಸ್ಥರ ಒಟ್ಟುಗೂಡಿಕೆಯಿಂದ ನಾವು ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನುವಂತ ಉದ್ದೇಶದಲ್ಲಿ ಈ ಮಾದರಿ ಗ್ರಾಮವನ್ನಾಗಿ ಮಾಡಿದ್ವಿ. ಇಲ್ಲಿ ಇದರ ಜೊತೆ ನಾನು ಒಂದಷ್ಟು ಕಾನೂನಿನ ವಿಚಾರಗಳನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ. ಇದರಲ್ಲಿ ಬಹಳಷ್ಟು ನಮ್ಮಲ್ಲಿ ಮಕ್ಕಳಿದ್ದಾರೆ, ಎಲ್ಲ ಹೈಸ್ಕೂಲ್ ಮಕ್ಕಳು. ಈ ಹೈಸ್ಕೂಲ್ ಮಕ್ಕಳು ಏನಾಗಿದೆ, ನಾವು ಒಂದು 2 ವರ್ಷ ಕೋವಿಡ್ ಬಂದಲ್ಲಿಂದ ಎಲ್ಲ ಮಕ್ಕಳಿಗೆ ತರಗತಿಗಳು ಆನ್ಲೈನ್ ನಲ್ಲಿ ಮೊಬೈಲ್ ಮೂಲಕ ಪಾಠ ಮಾಡುವಂತಹ ವ್ಯವಸ್ಥೆ ಬಂದುಬಿಟ್ಟಿದೆ. ಅವಾಗ ಮಕ್ಕಳಿಗೆ ಕಂಪಲ್ಸರಿಯಾಗಿ ಮೊಬೈಲ್ ಕೊಡಬೇಕು, ಇಲ್ಲ ಟ್ಯಾಬ್ ತೆಗೆದು ಕೊಡಬೇಕು, ನಮ್ಮ ಹೆಡ್ ಮಾಸ್ಟರ್ ಅವರಿಗೆ ಗೊತ್ತಿದೆ ಅನ್ನುವಂತಹ ವ್ಯವಸ್ಥೆ ಬಂತು. ವಿಜ್ಞಾನ ಎಷ್ಟು ಮುಂದುವರಿತದೆ, ತಾಂತ್ರಿಕತೆ ಎಷ್ಟು ಮುಂದುವರಿತದೆ, ಅದರಿಂದ ಬಹಳಷ್ಟು ಪ್ರಯೋಜನಗಳಿದ್ದಾವೆ. ಹಾಗೇನೆ ಅದರ ದುರುಪಯೋಗ ಕೂಡ ಇದೆ. ನಾವು ಅದನ್ನ ಬಳಸ್ಕೊಂಡು ನಮ್ಮ ಒಳ್ಳೆದಕ್ಕೆ ಬಳಸ್ಕೋಬೇಕೇ ಹೊರತು ಕೆಟ್ಟ ವಿಚಾರಗಳನ್ನ ನಾವು ಯಾವುದನ್ನು ಅದರ ಬಗ್ಗೆ ಗಮನ ಹರಿಸೋಕೆ ಹೋಗಬಾರದು. ಅದು ಈ ಬಹಳ ಮುಖ್ಯವಾಗಿ ನಾವು ಈ ಪ್ರೌಢಾವಸ್ಥೆಯಲ್ಲಿರುವಂತಹ ಮಕ್ಕಳು, ಈ ವಯಸ್ಸಿನ ಗುಣದಿಂದ ಏನಾಗ್ತದೆ, ಅವರ ಮನಸ್ಸು ಚಂಚಲವಾಗಿರ್ತದೆ, ಒಂದು ಸ್ಥಿರತೆ ಇರೋದಿಲ್ಲ. ಅದೇ ಅವರು ಡಿಗ್ರಿಗೆ ಹೋದ ತಕ್ಷಣ ಅವರಿಗೆ ಗೊತ್ತಿರ್ತದೆ, ನಾನು ಹೀಗೆ ಆಗಬೇಕು, ನಾನು ಇದೇ ಆಗಬೇಕು, ನಾನು ಹೀಗೇನೆ ಮಾಡಬೇಕು ಅನ್ನುವಂತಹ ಒಂದು ಛಲ ಮತ್ತೆ ನಿರ್ದಿಷ್ಟವಾದಂತಹ ಒಂದು ಗುರಿ ಅವರ ಹತ್ರ ಇರುತ್ತದೆ. ಅದೇ ಈ 10ನೇ ಕ್ಲಾಸ್ ಓದುವ ಮಕ್ಕಳು, ಇಲ್ಲ PUC ಓದುವಂತಹ ಮಕ್ಕಳಲ್ಲಿ, ಅದು ಗಂಡು ಮಕ್ಕಳು ಇರ್ಬೋದು, ಹೆಣ್ಣು ಮಕ್ಕಳು ಇರ್ಬೋದು, ಅವ್ರ ಹತ್ರ ಒಂದು ಚಂಚಲತೆ ಇರುತ್ತದೆ, ಸ್ಥಿರತೆ ಇರೋದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಈಗ ಮೊಬೈಲ್ಗಳಲ್ಲಿ ಬಂದಿರುವಂತಹ ಸಾಮಾಜಿಕ ಜಾಲತಾಣಗಳು, ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ನಾವು ಏನು ಹೇಳ್ತೀವಿ,
ಫೇಸ್ಬುಕ್ ಅಂತೆ, ವಾಟ್ಸಪ್ ಅಂತೆ, ಇನ್ಸ್ಟಾಗ್ರಾಮ್ ಅಂತೆ, ಇನ್ನು ಯಾವ್ದು ಬೇರೆ ಬೇರೆ ಜಾಲತಾಣಗಳಿದ್ದಾವೆ. ಅಲ್ಲಿರುವಂತಹ ಕೆಟ್ಟ ವಿಚಾರಗಳನ್ನು ನಾವು ಬೇಗ ಆಕರ್ಷಿತರಾಗಿರ್ತೀವಿ. ಅಲ್ಲಿರುವಂತಹ ಒಳ್ಳೆ ವಿಚಾರಗಳನ್ನು ನಾವು ತಗೊಳ್ಳೋದಿಲ್ಲ, ಅದು ನಮ್ಮನ್ನ ಅಷ್ಟು ಅಟ್ರಾಕ್ಟ್ ಮಾಡೋದಿಲ್ಲ. ಅಲ್ಲಿರುವಂತಹ ಕೆಟ್ಟ ವಿಚಾರಗಳು ಏನಾಗ್ತದೆ, ಬೇಗ ಅದರ ಬಗ್ಗೆ ನಮ್ಮ ಗಮನ ಹರಿತದೆ. ಅದು ಮನುಷ್ಯ ಸಹಜ ಗುಣ. ಹಾಗಾಗಿ ದಯವಿಟ್ಟು ಮಕ್ಕಳಲ್ಲಿ ಒಂದು ವಿನಂತಿ ಏನಂದ್ರೆ, ನಿಮ್ಮ ಭವಿಷ್ಯ ನಿಮ್ಮ ವಿದ್ಯಾಭ್ಯಾಸದ ಮೇಲಿದೆ. ನಿಮ್ಮ ಭವಿಷ್ಯವನ್ನ ನೀವು ರೂಪಿಸ್ಕೋಬೇಕು. ತಂದೆ ತಾಯಿ ಅದಕ್ಕೆ ಒಂದು ಸಪೋರ್ಟ್ ಆಗಿರ್ಬೋದು ಅಷ್ಟೇ ಹೊರತು ತಂದೆ ತಾಯಿ ಕೂತ್ಕೊಂಡು ಪಾಠ ಮಾಡೋಕ್ಕಾಗಲ್ಲ ಅಥವಾ ಹೇಳ್ಕೊಡಕ್ಕಾಗಲ್ಲ. ಸ್ಕೂಲುಗಳಲ್ಲಿ ಏನು ನಮ್ಮ ಗುರುಗಳು ಹೇಳ್ಕೊಡ್ತಾರೆ ಅದನ್ನ ಚೆನ್ನಾಗಿ ಅರಿತುಕೊಂಡು ನಾನು ಹೀಗೇನೆ ಆಗಬೇಕು. ಈಗ ನಾವು ಒಂದು 400 ಕಿಲೋಮೀಟರ್ ದೂರದಿಂದ ನಿಮ್ಮೂರಿಗೆ ಬಂದಿದ್ದೀವಿ. ನಮ್ಮ SP ಸಾಹೇಬರು ಒಂದು 2000 ಕಿಲೋಮೀಟರ್ ದೂರದಿಂದ ನಿಮ್ಮೂರಿಗೆ ಬಂದಿದ್ದಾರೆ. ಹೇಗೆ ಬಂದಿದ್ದಾರೆ? ಆ ಛಲದಿಂದ ಬಂದಿದ್ದಾರೆ. ಆ ನಾನು ಓದ್ಬೇಕು, ನಾನೊಬ್ಬ ಒಳ್ಳೆಯ ಅಧಿಕಾರಿ ಆಗ್ಬೇಕು ಅನ್ನುವಂತಹ ಛಲ ಇಟ್ಕೊಂಡ್ಬಿಟ್ರೆ, ಈಗ ಬ್ಯಾಂಕ್ಗಳು ಎಲ್ಲವೂ ಮೊದಲಿನಂಗೆ ಬ್ಯಾಂಕ್ನಲ್ಲಿ ಚೆಕ್ ಬರ್ಕೊಟ್ಟು ಕ್ಯೂ ನಿಲ್ಲುವ ಕ್ರಮ ಇಲ್ಲ. ಈಗೆಲ್ಲ ಅವರು ಹೇಳ್ತಾರೆ, ನೀವು ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಮೊಬೈಲ್ ಬ್ಯಾಂಕಿಂಗ್ ಮಾಡಬಹುದು, ನಿಮ್ಮ ಇದು ಫೋನ್ ಪೇ ನಲ್ಲಿ ಮಾಡಬಹುದು, ಗೂಗಲ್ ಪೇ ನಲ್ಲಿ ಮಾಡಬಹುದು ಅಂತ. ನಾವು ಅಲ್ಲೆಲ್ಲೋ ನಮಗೆ ಮರ್ತೋಗ್ತದೆ ಅಂತ ಅದರಲ್ಲಿರುವಂತ ಪಾಸ್ವರ್ಡ್ನ, OTP ಇದನ್ನ ನಮ್ಮ ಸೀಕ್ರೆಟ್ ನಂಬರ್ನ ಅದರಲ್ಲೇ ಫೀಡ್ ಮಾಡ್ಕೊಂಡಿಟ್ಟಿರ್ತೀವಿ. ಏನಾಗ್ತದೆ, ನಮ್ಮ ರೈತರು ಅಥವಾ ನಮ್ಮ ಯಾರೇ ಇರ್ಬೋದು, ಮೊಬೈಲ್ ಕಳ್ಕೊಂಡ ತಕ್ಷಣ ಅದರಲ್ಲಿರುವಂತ ಯಾವನೋ ಸಿಕ್ಕಿದವನಿಗೆ ಬಸ್ಗಳಲ್ಲಿ ನೀವು ನೋಡಬಹುದು, ರಶ್ ಆಗಿರುವಾಗ್ಲೇನೆ ನಮ್ಮ ಮೊಬೈಲ್ ಎತ್ತಿರ್ತಾರೆ. ಈಗ ಸುಮಾರು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಅದರಲ್ಲಿರುವಂತಹ ಪಾಸ್ವರ್ಡ್ ಅನ್ನು ತಗೊಂಡು ಬ್ಯಾಂಕಿಂದ ದುಡ್ಡನ್ನ ಡ್ರಾ ಮಾಡಿದಂತಹ ಹಲವಾರು ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಿಂದ ದಯವಿಟ್ಟು ಆದಷ್ಟು ಮೊಬೈಲ್ನಲ್ಲಿ ನಿಮ್ಮ ಪಾಸ್ವರ್ಡ್ನ ಎಲ್ಲ ಫೀಡ್ ಮಾಡಿ ಇಟ್ಕೊಳ್ಳುವುದನ್ನು ಬಿಟ್ಟು ಬೇರೆ ಏನಾದರೂ ವ್ಯವಸ್ಥೆನಲ್ಲಿ ಮಾಡಿಕೊಳ್ಳಿ. ಒಂದು. ಎರಡನೇದ್ದು, ಯಾರೇ ಕೂಡ ಈ ತರ ನಿಮಗೆ ಒಂದು ಮೆಸೇಜ್ ಕಳಿಸ್ಬೋದು, ಅದರಲ್ಲಿ ಈ ಲಿಂಕ್ ನ ಒತ್ತಿ ಅಂತ. ಲಿಂಕ್ ಒತ್ತಿದ ತಕ್ಷಣ OTP ಕೊಡಿ ಅಂತ. ಯಾರ ಜೊತೆ ಕೂಡ OTPಯನ್ನ ಶೇರ್ ಮಾಡಬೇಡಿ. ನಿಮ್ಮ OTP ಶೇರ್ ಮಾಡಿದ್ರೆ ನೀವೇ ನಿಮ್ಮ ಮನೆ ಬೀಗದ ಕೈ ಕೊಟ್ಟಂಗೆ, ನಿಮ್ಮ ಅಕೌಂಟಿನ ಬೀಗದ ಕೈ ಅವ್ರ ಕೈ ಕೊಟ್ಟಂಗೆ. ಹಾಗಾಗಿ OTPನ ಯಾರ ಜೊತೆನೂ ಶೇರ್ ಮಾಡಬೇಡಿ. ಮೂರನೇದ್ದು, ಬಹಳಷ್ಟು ಜನ ಈ ಮಾತಾಡೋದು ಅವೆಲ್ಲ ಹಿಂದಿನಲ್ಲಿ ಮಾತಾಡಿ ನಿಮಗೆ ಲ್ಯಾಂಗ್ವೇಜ್ ಗೊತ್ತಾಗಲ್ಲ ಅಂತ ನೀವೇನ್ ಮಾಡ್ತೀರಿ, ಮಕ್ಕಳಿಗೆ ಯಾರಿಗೋ ಕೈ ಕೊಡ್ತೀರಿ, ಇಲ್ಲ ಯಾರೋ ಗೊತ್ತಿರೋನ್ ಕೈ ಕೊಡ್ತೀರಿ, ಅವನೇನೋ ಹೇಳ್ತಾನೆ ಅಂದ್ಬಿಟ್ಟು ನಂಬರ್ ಹೇಳ್ಬಿಡ್ತೀರಿ. ದಯವಿಟ್ಟು ಈ ಮೋಸ ಮಾಡೋರೆಲ್ಲರೂ ಮ್ಯಾಕ್ಸಿಮಮ್ ಹಿಂದಿನಲ್ಲಿ ಮಾತಾಡ್ತಾರೆ. ಹಾಗಾಗಿ ಅಂತವರಿಗೆ ನೀವು ಕನ್ನಡದಲ್ಲೇ ಉತ್ತರ ಕೊಡಿ. ಅವರಿಗೆ ನೆಕ್ಸ್ಟ್ ಮುಂದಕ್ಕೆ ಏನು ನಿಮಗೆ ಅವ್ರಿಗೂ ಅರ್ಥ ಆಗೋದಿಲ್ಲ, ನಿಮಗೂ ಅರ್ಥ ಆಗೋದಿಲ್ಲ. ಹಾಗಾಗಿ ಅದು. ಎರಡನೇದು, ಒಂದು ವೇಳೆ ಅದರ ಮೇಲ್ಪಟ್ಟು ನೀವೇನಾದ್ರೂ OTP ಕೊಟ್ಟರು, ಗೊತ್ತಾಗದೆ OTP ಕೊಟ್ರಿ ಅಂದ್ರೆ, ಯಾಕಂದ್ರೆ ಬಹಳ ಜನ ವಿದ್ಯಾವಂತರೇ ಕಳ್ಕೊಳ್ಳೋದು ಇದರಲ್ಲಿ ಜಾಸ್ತಿ. ತಕ್ಷಣ 1930ಗೆ ಫೋನ್ ಮಾಡಿ. ಇಮಿಡಿಯೇಟ್ ಅವರ ಯಾವ ಅಕೌಂಟಿಗೆ ದುಡ್ಡು ಹೋಗಿದೆ ಆ ಅಕೌಂಟ್ ಬ್ಲಾಕ್ ಆಗ್ತದೆ. ಆ ಅಕೌಂಟ್ ಅಲ್ಲಿ ನಿಮ್ಮ ಕಳ್ಕೊಂಡ ದುಡ್ಡು ಇರುತ್ತೆ ಅದು ವಾಪಸ್ ನಿಮ್ಮ ಅಕೌಂಟಿಗೆ ಬರ್ತದೆ. ಆ ವ್ಯವಸ್ಥೆಯನ್ನ ಸರ್ಕಾರ ಮಾಡಿದೆ. ಹಾಗಾಗಿ 1930ಗೆ ಇಲ್ಲ 112ಗೆ ಫೋನ್ ಮಾಡಿ ತಿಳಿಸಿದ ತಕ್ಷಣ ನಿಮಗೆ ಬರುತ್ತೆ. ಬಹಳಷ್ಟು ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತೆ